ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಕೇಂದ್ರದ ಆವರಣದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲು ಧಾವಿಸಿದ್ದ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರನ್ನು ಎಪಿಎಂಸಿ ಮಾರುಕಟ್ಟೆ ಪದಾಧಿಕಾರಿಗಳು ಹಾಗೂ ಅಧಿಕಾರಿಗಳು, ನಿರ್ದೇಶಕರು ಶಾಸಕರನ್ನು ತಮ್ಮ ಕಚೇರಿಯೆಡೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸಿದರು. ನಂತರ ಶಾಸಕರು ಮಾರುಕಟ್ಟೆ ಆವರಣವನ್ನು ಹಾಗೂ ವ್ಯಾಪಾರಿ ಮಳಿಗೆಗಳನ್ನು ಶಾಸಕರು ಪರಿಶೀಲಿಸಿದರು. ದವಸ ಧಾನ್ಯ, ಕಾಳು ಕಡಿಗಳನ್ನು ದಸ್ತಾವೇಜು ಮಾಡುವುದನ್ನು ಪರಿಶೀಲಿಸಿದರು. ವ್ಯಾಪಾರಿಗಳನ್ನು, ವರ್ತಕರನ್ನು ಉದ್ದೇಶಿಸಿ ಶಾಸಕರು ಮಾತನಾಡಿದರು. ರೈತರು ಕಾಳು, ದವಸ ಧಾನ್ಯಗಳನ್ನು ಮಾರಾಟಕ್ಕೆ ತಂದಾಗ ತೂಕ ಹಾಗೂ ಬೆಲೆಯಲ್ಲಿ ಅನ್ಯಾಯವಾಗಬಾರದು. ರೈತರಿಗೆ ಮೋಸವಾಗಿರುವ ಬಗ್ಗೆ ಹಾಗೂ ಅನ್ಯಾಯವಾಗಿರುವ ಬಗ್ಗೆ ದೂರುಗಳು ಬಂದಲ್ಲಿ ಸಹಿಸಲಾಗದು ಎಂದು ಅವರು ಎಚ್ಚರಿಸಿದರು. ತಹಶೀಲ್ದಾರರಾದ ವಿ.ಕೆ. ನೇತ್ರಾವತಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಮುಖಂಡರು, ಸಾರ್ವಜನಿಕರು, ವರ್ತಕರು, ರೈತರು ಇದ್ದರು. ವರದಿ ವಿ.ಜಿ. ರುಷ್ಪೇಂದ್ರ, ಕೂಡ್ಲಿಗಿ. ಇದೆಲ್ಲ ಇದು ಬೇಸಿಗೆ ಸರ್. ನಮ್ಮದು ಮುಂಗಾರು ಬಂದರೆ ಈ ಥರ ಬರಲ್ಲ. ಮುಂಗಾರಿಂದೆಲ್ಲ ಬ್ಲ್ಯಾಕು ಇಲ್ಲ ರೆಡ್ ಬರುತ್ತೆ. ಇದೇನೈತಲ್ಲ ಇದೆಲ್ಲ ಸಿಪ್ಪೆ ಹೋಗ್ಬಿಡುತ್ತೆ. ವೇಸ್ಟೇಜ್ ಭಾಳ ಬರುತ್ತೆ ಸರ್. ಹಾಗಾಗಿ ತೂಕ ವೇರಿಯೇಷನ್ ಆಗ್ಬಿಡುತ್ತೆ ನಮಗೆ. ಅಲ್ಲ, ಅದು ನ್ಯಾಚುರಲ್ಲಾಗಿ ನೀವು ಹೇಳ್ತಾ ಇರೋದು ತೂಕ ವೇರಿಯೇಷನ್. ಜನಗಳ ಸಮಸ್ಯೆ ಅದೆಲ್ಲ ಆಯಿತಾ. ಅಂದರೆ ಉದ್ದೇಶಪೂರ್ವಕವಾಗಿ ವ್ಯತ್ಯಾಸ ಮಾಡ್ತಾರೆ ಅನ್ನೋದನ್ನ ಅಷ್ಟೇ ನಿಮ್ಮ ಸಂಜಾಯಿಸಿ ನಂಗೆ ಅರ್ಥ ಆಯಿತು. ಈಗ ಅದನ್ನೇ ಹೇಳ್ತಾ ಇರೋದು. ಎಲ್ಲ ಕೊಟ್ಟೂರಲ್ಲಿ ಐತೆ, ಕೊಟ್ಟೂರ್ದು ಸುಪ್ರೀಂ ಅಂತೇಳಿ ಅಂದ್ಕೊಂಡು ಕೊಟ್ಟೂರ್ದು ಮತ್ತೆ 50 ವರ್ಷದಿಂದ ನಡ್ಕೊಂಡ್ಬಂದೈತೆ. ನಮ್ಗೆ ಅನ್ನೋದು ಗತಿ ಕಾಣಿಸ್ಬೇಕು. ತಹಸೀಲ್ದಾರಿಗೆ ಹುಡುಕ್ತಾ ಇದ್ದಾರೆ ಮಾಡೋಣ ಅಂತೇಳಿ ಮಾಡೋಣ. APMC ತುಂಬ ಇಂಪಾರ್ಟೆಂಟ್ ಆಗುತ್ತೆ ತಾಲೂಕು ಡೆವಲಪ್ಮೆಂಟಲ್ಲಿ. ಅಲ್ಲ, ಅದಕ್ಕೆಲ್ಲ ನೀವೆಲ್ಲ ಸಹಕಾರ ಕೊಡಬೇಕು. ಅರ್ಥ ಆಯ್ತಾ? ನಾನು ಸಪೋರ್ಟ್ ಅಲ್ಲ, ಆಯಿತಾ. ಪಬ್ಲಿಕ್ ಇಲ್ಲಿ ಬಂದಿರೋರಿಗೆ ಒಳ್ಳೆ ರೀತಿ ಸಪೋರ್ಟ್ ಕೊಡಬೇಕು. ಇಲ್ಲ ಅಂತಂದರೆ ಹೆಂಗೆ ಬೆಳೀತದೆ? ಇಲ್ಲಾಂದರೆ ಅದೇ ಚಾಳಿಗಳು ಉಳಿಸ್ಕೊಂಡು ಮಾಡಬೇಕು. ಹಲೋ, ಹಾಂ,
ಹಾಸ್ಪಿಟಲ್